ಇವತ್ತೇ ಡಂಗೂರ ಹಾಕ್ಸು, ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ನಾನೇ ನೋಡ್ಕೊಳ್ಳೋಕೆ 20 ಜನ ಒಳ್ಳೆ ಕೆಲಸಗಾರರು ನೇಮಿಸು. ಆಗ್ಲಿ ಬಿಡಿ ಸ್ವಾಮಿ. ಕರ್ಕಬಂದ್ ಮಹಾರಾಜರು ಮುಂಚೆ ಹೆಸರು ನೋಡಿ ಸ್ವಾಮಿ, ಇವರೇ ನೋಡ್ಕತ್ತಾರೆ. ಆಹಾ ನೋಡೋ, ಇವರೇ ಆನೆ ಇದ್ದಂಗೆ ಅವರೇ ನೋಡ್ಕದೇ ಇದ್ದಾರ ಅಂತ ಅವ್ರು. ಆನೆ ಚೆನ್ನಾಗಿ ನೋಡ್ಕೋಬೇಕಣಪ್ಪ ನೀವು. ಬಿಡಿ ಸ್ವಾಮಿ, ನೀವು ಯೋಚನೆನೇ ಮಾಡಬೇಡಿ, ನಾವು ನೋಡ್ಕಂತೀವಿ. ಎಷ್ಟು ಇವ್ರಿಗೆ ಸಂಬಳ ಅಂದ್ರು. ಅದೇ ಸ್ವಾಮಿ 20 ಸಾವಿರ ಕೊಡುವ. ಇಲ್ಲ ಕಣೋ, ಆನೆ ನೋಡ್ಕೊಂಡು 20 ಸಾವಿರ ಸಾಲುವುದಿಲ್ಲ, ನೀನು 30,000 ರೂಪಾಯಿ ಕೊಟ್ಬಿಡು ಒಬ್ಬೊಬ್ಬರಿಗೆ. ಆದ್ರೆ ಆನೆ ಪ್ರಾಣ ಹೋಗ್ದಂಗ್ ನೋಡ್ಕೋಬೇಕು. ಪಕ್ತೊಂದು ಅದಂಗ್ಲ ಆನೆ ಪ್ರಾಣ ಹೋಗ್ದಂಗ್ ನೋಡ್ ಸ್ವಾಮಿ. ಇದು ಮಾತಾಡಬಾರ್ದು. ಸಂಬಳ ಬೇಕಾದ್ರೆ 50,000 ತಗೊಳ್ಳಿ. ಮಂತ್ರಿ ಅರ್ಧದಲ್ಲಿ ಯಾರು ಕೆಲಸ ಬಿಟ್ಟು ಹೋಯ್ತಾರೆ, ಒಂದ್ ಕೈ ಒಂದ್ ಕಾಲ ಕತ್ತರಿಸಿ ಕಳಿಸ್ಬಿಡು ಅಂದ್ರು. ಆನೆ ಚೆನ್ನಾಗಿ ನೋಡ್ಕೊಬೇಕು, ಸಾಯಬಾರ್ದು. ಯಾರ ಬಾಯಲ್ಲಿ ಆನೆ ಸಾಯಿತು ಅಂತ ಬರ್ತದೋ ಅವ್ರ ತಲೆ ಕತ್ತರಿಸ್ಬಿಡ್ತೀನಿ ಅಂದ. 3 ತಿಂಗಳು ಸಾಯ್ಬೇಕಾದ ಆನೆ 4 ತಿಂಗಳ ಗಂಡು ಇರ್ತಪ್ಪ, ಥಪ್ ಅಂತ ಬಿದ್ದು ಥಟ್ ಅಂತ ಪ್ರಾಣ ಬಿಟ್ಬಿಟ್ಟು. ಒಬ್ಬ ಅಂತಾನೆ, ನಮ್ಮ ಇವಳು ಚಿಕ್ಕ ಏಕ್ಲವೇ ಯಾರೋ ಹೋಗಿ ಹೋಗ್ಬಿಡ್ರಪ್ಪ ನಿಮ್ ತಮ್ಮಯ್ಯ. ಒಬ್ಬ ಅಂತಾನೆ, ನಮ್ಮ ಅಪ್ಪಂಗೂ ವಯಸ್ಸಾಗದೆ ಹೋಗ್ರೋ ಅಂತ. ಕಡೆಗೆ ಒಬ್ಬ ಅಂದ, ಅಣ್ಣ ಈಗ ಎಲ್ರು ಅಳ್ತಾ ಕುಂತ್ರೆ ಪ್ರಯೋಜನ ಇಲ್ಲ, ಒಂದ್ ಕೆಲಸ ಮಾಡಿ, ನಾನು ಹೋಗಿ ಹೇಳ್ತೀನಿ, ನೀವು ಸಂತೋಷವಾಗಿರ್ರಪ್ಪ. ಬೇಡ ಕಣಯ್ಯ, ಮಹಾರಾಜರು ನಿನ್ ಕೊಂದು ಬಿಡ್ತಾರೆ ಅಂದ. ಯಾರು ನನ್ ಕೊಲ್ಲುವುದಿಲ್ಲ, ನನಗ್ ಗೊತ್ತು ಹೆಂಗ್ ಹೇಳ್ಬೇಕು ಅಂದ. ಅವ್ನು ಬಹಳ ಬುದ್ಧಿವಂತ. ಅವ್ನು ಬಂದ. ಮಹಾಪ್ರಭುಗಳಿಗೆ ಜಯವಾಗಲಿ, ಬಾರೋ ಆಹಾರ ಏನ್ ತಗೊಳತಾದಪ್ಪ ಅದ್ನ ಹೇಳುವ ಅಂತ ಬಂದೆ ಸ್ವಾಮಿ. ಮೊನ್ನೆಯಿಂದ ಯಾವ್ದೋ ವ್ರತ ಮಾಡ್ತಾ ಇದೆ ಅಂತ ಕಾಣ್ತದೆ, ನೀರ್ನು ಕುಡಿಯೋಲ್ತು ಮೇವ್ನು ಮೇಯೋಲ್ತು ಅಂತ. ಅಯ್ಯೋ, ಆನೆ ವ್ರತ ಮಾಡ್ತದೇನೆ, ನಮ್ಗೇನ್ ಗೊತ್ತಪ್ಪ. ನಿಮ್ಮ ಆನೆ ಚಲನವಲನ ಹೆಂಗದಪ್ಪ ನಡಿಗೆ ಅಂದ್ರೆ ರಾಜಗಾಂಭೀರ್ಯ ಕಣಪ್ಪ. ಮೊನ್ನೆ ಹೆಂಗ್ ಮನಗಿತ್ತು ಹಂಗೆ ಮನಗದೆ. ಸೊಂಡ್ಲೆ ಎತ್ತೋಲ್ತು ಬಾಲ ಅಳ್ಳಾಡ್ಸೋಲ್ತು ಅಂತ. ಮಹಾರಾಜಗ ಅನುಮಾನ, ಅಲ್ಲ ಸೊಂಡ್ಲೆ ಅಳ್ಳಾಡ್ಸೋಲ್ತು ಅಂತಾನೆ, ನೀರ್ನು ಕುಡ್ದಿಲ್ಲ ಅಂತಾನೆ, ಮತ್ತೆ ಹೆಂಗ್ ಬದುಕದದು? ಆನೆ ಸತ್ತೋಯ್ತಾ ಅಂದ್ರು. ನಿನ್ ಅಮ್ಮಯ್ಯ ಕಣಪ್ಪ, ನಾನಂದ್ಲಿಲ್ಲ ನೀನೇ ಅಂದಿರುದು ಅಂದ ಅವನು. ಯಾರ ಬಾಯಲ್ಲಿ ಆನೆ ಸಾಯಿತು ಅಂತ ಬರ್ತದೋ ಅವ್ರ ತಲೆ ಕತ್ತರಿಸ್ಬಿಡ್ತೀನಿ.